ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ನಾನು ಇವತ್ತಿನ ಒಂದು ವ್ಲಾಗಲ್ಲಿ ಡೇ 13 ಮತ್ತು ಡೇ 14 ಎರಡು ದಿನದ ವ್ಲಾಗ್ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಸಂಡೇ ಇದು ಸಂಡೇ ವ್ಲಾಗ್ ಡೇ 13. ಸಂಡೇ ಬಂದು ನನ್ನ ವೆಯ್ಟ್ 74.800 ಗ್ರಾಮ್ ಇತ್ತು. ಇನ್ನು ಸಂಡೇ ನಾನು ಸ್ಯಾಟರ್ಡೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸಂಡೇದು ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೆನ್ನೆ ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಯೂಶ್ವಲಿ ಸಂಡೇ ಹೊತ್ತು ವೀಡಿಯೋ ಮಾಡಿರೋದೇ ಹೆಚ್ಚು, ಬಿಕಾಸ್ ಲಾಸ್ಟ್ ಸಂಡೇ ನಾನೇನು ವೀಡಿಯೋ ಮಾಡಿರಲಿಲ್ಲ. ಇವತ್ತು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ವೆಯ್ಟ್ ಒಂದು ಚೆಕ್ ಮಾಡಿದೆ ಅಷ್ಟೇ. ಇನ್ನು ಎಲ್ಲ ನಾರ್ಮಲಾಗೇ ಹೋಯಿತು. ಸಂಡೇ ಅಂದರೆ ಫುಲ್ಲು ಅಂದರೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಡಯಟ್ ಗೇಟ್ ಏನೂ ಮಾಡಲ್ಲ. ಅಟ್ಲೀಸ್ಟ್ ಒಂದು ಪೋರ್ಷನ್ ಕಂಟ್ರೋಲು ಒಂದು 50% ಆದರೂ ಮಾಡಿರ್ತೀನಿ. ಇನ್ನು ಸಂಡೇ ಮಾರ್ನಿಂಗ್ ಏನೂ ಕುಡಿಲಿಲ್ಲ ಅಂತ ಅನ್ಕೋತೀನಿ. ಅಂದರೆ ಹಾಟ್ ವಾಟರ್ ಆ ಥರ ಎಲ್ಲ ಮರ್ತೋಗಿದೆ ನನಗೆ. ಸಂಡೇ ವ್ಲಾಗು ನಾನು ಕೂತ್ಕೊಂಡು ಎಡಿಟ್ ಮಾಡ್ತಾ ಇರೋದು ಇವತ್ತು ಟ್ಯೂಸ್ಡೇ ಆಫ್ಟರ್ನೂನು. ಇನ್ನು ಟಿಫನ್ ಬಂದು ಎಗ್ ರೈಸ್ ಮಾಡಿದ್ವಿ. ಸಂಡೇ ಎಗ್ ರೈಸೇ ತಿಂದೆ ನಾನು. ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ. ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೇನಿದ್ದು ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ, ಈಗ ನ್ಯಾಯ ಇಸ್ಕೊಳ್ಳಿ. ಇನ್ನು ಸಂಡೇ ಮತ್ತು ಮಂಡೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ. ಬಿಕಾಸ್ ಮಂಡೇ 2 ಡ್ಯೂಟಿ ಇತ್ತು. ಒಂದು ಮ್ಯಾಥ್ಸು, ಇನ್ನೊಂದು ಕೆಮಿಸ್ಟ್ರಿ. ಅದಕ್ಕೋಸ್ಕರ ಓದ್ಕೋತಾ ಇದ್ದೆ. ಓದಬೇಕು ಅಂದ್ಕೊಂಡು ಸಂಡೇ ಪೂರ್ತಿ ಬರೀ ಆ ವರ್ಡ್ ಹೇಳ್ಕೊಂಡೇ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಓದೋದು ಬಿಟ್ಟು. ನಾನು ಬೆಳಗ್ಗೆ ಟಿಫನ್ ತಿಂದಾಗಲೇ 10:22 ಆಗಿತ್ತು ಆಲ್ರೆಡಿ. ಅದಾದಮೇಲೆ ನಾನು ಮತ್ತೆ ಮಧ್ಯಾಹ್ನ ಏನೂ ತಿನ್ನಲಿಲ್ಲ. ಇನ್ನು ಈವ್ನಿಂಗ್ ಬಂದು ಚುರುಮುರಿ ಮಾಡ್ಕೊಂಡಿದ್ವಿ. ಆಮೇಲೆ ಇವತ್ತು ಕಾಫಿ ಕೂಡ ಕುಡಿದೆ. ಸಂಡೇದು ಇಷ್ಟೇ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದ್ದಿದ್ದು. ಆ್ಯಂಡ್ ಅಷ್ಟೇ ಕ್ಲಿಪ್ಪಿಂಗ್ಸ್ ಕೂಡ ನಾನು ತೆಗ್ದಿದ್ದು. ಇನ್ನು ಇದು ಬಂದು ಮಂಡೇ ವ್ಲಾಗು. ಮಂಡೇ ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಬೆಕ್ಕು ಸೌಂಡ್ ಮಾಡ್ತಾಯಿತ್ತು ಅಂತ ನಾನು ನಮ್ಮಮ್ಮ ಈಚೆ ಬಂದಿದ್ವಿ. ಬೆಳಗ್ಗೆ ಎದ್ದಾಗ ಟೈಮ್ ಏನು ಅಂತ ತೋರಿಸ್ತೀನಿ ಎಷ್ಟಾಗಿತ್ತು ಅಂತ. ಇನ್ನು ನೆನ್ನೆ ಸಮೀರ್ MD ಅವರು ಸೌಜನ್ಯ ಅವ್ರ ಕೇಸ್ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ದಾರೆ ಅಲ್ವಾ, ಅವ್ರ ವಿಡಿಯೋ ಕೂಡ ನಾವು ನೋಡಿದ್ವಿ. ಇನ್ನು ನೀವು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೀವು ಕೂಡ ನೋಡಿ. ಆ್ಯಂಡ್ ಫಾರ್ಮ್ ಫಿಲಪ್ ಅವ್ರು ಹೇಳಿರುವಂತಹ ಫಾರ್ಮ್ ಕೂಡ ಫಿಲಪ್ ಮಾಡಿ. ಇನ್ನು ನಾನು ಎಷ್ಟು ಓದಿದ್ರೆ ಏನು, ನನ್ನ ಜನ್ಮಸಿದ್ಧ ಹಕ್ಕದು 1 ಅಥವಾ 2 ಮಾರ್ಕ್ಸು, ಅದಕ್ಕಿಂತ ಒಟ್ಟಿನಲ್ಲಿ 3 ಮಾರ್ಕ್ಸ್ ಆ ರೀತಿ ಹೋಗುತ್ತೆ. ಇನ್ನು ಮಂಡೇ ನಮಗೆ ಆಫ್ ಡೇನೇ ಬಿಟ್ಟರು ಡ್ಯೂ ಟು ಸಮ್ ರೀಸನ್ಸ್ ಅಂತ. ಸೊ ಕೆಮಿಸ್ಟ್ರಿ ಯೂಟಿ ಕೊಡಲಿಲ್ಲ, ಮ್ಯಾಥ್ಸ್ ಯೂಟಿ. ಯಾವುದೊಂದು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ನೋ ಅದನ್ನೇ ಕ್ವಶನ್ ಕೊಟ್ಟಿದ್ದರು. ಅದು ಹೇಳಿದ್ನಲ್ಲ, ನನ್ನ ಜನ್ಮಸಿದ್ಧ ಹಕ್ಕಾಗಿಬಿಟ್ಟಿದೆ 1 ಅಥವಾ 2, 3 ಮಾರ್ಕ್ಸ್. ಒಟ್ಟಿನಲ್ಲಿ ನಂದು ಔಟ್ ಆಫ್ ಔಟ್ ಅಂತೂ ಇದುವರೆಗೂ ಯಾವ ಸಬ್ಜೆಕ್ಟಲ್ಲಿ ಬಂದಿಲ್ಲ. 1, 2, 3 ಈ ರೀತಿ ಮಾರ್ಕ್ಸ್ಗಳು ಹೋಗ್ತಾ ಇರ್ತವೆ. ಎಷ್ಟು ಓದಿದ್ರೂ ಅಷ್ಟೇ. ಆ್ಯಂಡ್ ಫಸ್ಟೆಲ್ಲ ಹೇಳಿದ್ನಲ್ಲ, ಮಾರ್ಕ್ಸ್ ಹೋದರೆ ಬೇಜಾರಾಗ್ತಾಯಿತ್ತು. ಇವಾಗೇನು ಖುಷಿ ಆಗಲ್ಲ, ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಬಿಡು. 1, 2 ಮಾರ್ಕ್ಸ್ ಹೋಗೋದು ಅದು ನನ್ನದೊಂದು ಹಕ್ಕಾಗ್ಬಿಟ್ಟಿದೆ ಅಂತ. ಇನ್ನು ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ಅದು ಸ್ಕಿನ್ ಒಂಥರ ಆಗಿತ್ತು, ಹೊಸ ಚರ್ಮ ಬರೋದು ಅಂತ ಹೇಳ್ತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ನಂಗೆ ಫುಲ್ ಇರಿಟೇಟ್ ಆಗ್ತಾಯಿತ್ತು ಮಾತ್ರ ಒಂಥರ. ಇನ್ನು ಸಂಡೇ ಪೂರ್ತಿ ಓದಬೇಕು ಅಂದ್ಕೊಂಡು ಏನೂ ಓದಲಿಲ್ಲ, ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಸಂಡೇ ಮೂಡ್ ಹೇಗಿತ್ತು ಅಂದರೆ, ಫಸ್ಟು ವೆಯ್ಟ್ ಲಾಸ್ ಅಂದರೆ ವೆಯ್ಟ್ ತೋರಿಸಿದ್ನಲ್ಲ, ಅವಾಗಿಂದ ಇವತ್ತು ಫುಲ್ಲು ವೀಡಿಯೋ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಹೋಗ್ತಾ ಅದು ಬೇರೆ ಥರನೇ ದಿನ ಹೊರ್ಟೋಯ್ತು. ಸಂಡೇ ಅಂದರೆ ಫುಲ್ಲು ಬೋರಿಂಗು, ಡಯಟ್ ಮಾಡೋಕ್ಕೇನು ಮನಸ್ಸು ಇರೋಲ್ಲ, ಆ ರೀತಿ ಇರುತ್ತೆ. ಇನ್ನು ನಾನು ಓದಬೇಕು ಅಂದಾಗ ಏನಾದ್ರು ಕೆಲಸ ಬರ್ತಿತ್ತು, ಕೆಲಸ ಇಲ್ಲದೆ ಇದ್ದಾಗ ನನಗೆ ಓದೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಈ ರೀತಿ ಇತ್ತು ಸಂಡೇ. ಮಂಡೇ ಬೇಗ ಎದ್ದೆ, ಒಂದು 5ಗೇನೋ ಎದ್ದೆ ಅನಿಸುತ್ತೆ. ಇನ್ನು ಮಂಡೇ ಟಿಫನ್ ಬಂದು ಇಡ್ಲಿ ಚಟ್ನಿ ಆಗಿತ್ತು. ನಾನು ಬೆಳಗ್ಗೆಗಂತ 2 ಇಡ್ಲಿ ತಿಂದಿದ್ದು. ಇನ್ನು ನಮಗೆ 11ಗೆ ಬ್ರೇಕ್ ಬಿಡ್ತಾರಲ್ಲ, ಆವಾಗಂತ ಪಪಾಯ ತೊಗೊಂಡಿದ್ದೆ, ಹೊಟ್ಟೆ ಹಶ್ವಾಗುತ್ತೆ ಅಂತ. ಇವತ್ತು ಕೆಲವೊಂದು ಕಾರಣಗಳಿಂದ ನಮಗೆ ಮಧ್ಯಾಹ್ನಕ್ಕೆ ಬಿಟ್ಟರು. ಇನ್ನು ಮಧ್ಯಾಹ್ನಕ್ಕೆ ಬಂದೆ, ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ ನಾನು. ಮಧ್ಯಾಹ್ನ ಬಂದು ಅದೇ ಬಾಕ್ಸ್ ತೊಗೊಂಡೋಗಿದ್ನಲ್ಲ ಇಡ್ಲಿ, ಅದರಲ್ಲಿ 7 ಇಡ್ಲಿ ತೊಗೊಂಡೋಗಿದ್ದೆ. ಬೆಳಗ್ಗೆ ಶೇರ್ ಎಲ್ಲ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ. ಬಟ್ ಮನೆಗೆ ಬಂದು ನಾನು 4 ಇಡ್ಲಿ ತಿಂದೆ, ಇನ್ನು 3 ಇಡ್ಲಿ ಮತ್ತೆ ಎತ್ತಿಟ್ಟೆ. ಅದೇ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಶೇರ್ ಮಾಡಬೇಕಂತ
ತೊಗೊಂಡೋಗೋದಷ್ಟೇ. ಇನ್ನು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ಕೂಡ ತಿಂದೆ, ಮಡಿಕೆ ಐಸ್ ಕ್ರೀಮು. ಸೊ ಚೆನ್ನಾಗಿ ಚೀಟ್ ಮೀಲ್ಸ್ ಮಾಡಿದ್ದೀನಿ. ಸಂಡೇ ಮತ್ತು ಮಂಡೇ ಬ್ಯುಸಿಯಾಗಿಲ್ಲ ಎಂದರೂ ಕೂಡ ನಾನೇ ಬ್ಯುಸಿ ಮಾಡ್ಕೊಬಿಟ್ಟೆ. ಕೆಲವೊಂದು ಸಲ ಹಾಗಾಗುತ್ತೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದು ಕಾಂಪ್ಲಿಕೇಟ್ ಕೂಡ ಆಗುತ್ತೆ. ಇದಿನ್ನು ಸ್ಟಾರ್ಟಿಂಗ್ ಡೇಸ್. ಬಿಕಾಸ್ ಹೋಗ್ತಾ ಹೋಗ್ತಾ ನಮಗೆ ಟಾಪಿಕ್ಸ್ಗಳು ಕಾಂಪ್ಲಿಕೇಟೆಡ್ ಆಗುತ್ತೆ ಆ್ಯಂಡ್ ಓದೋದಕ್ಕೆ ಕೂಡ ಟೈಮ್ ಸಾಕಾಗಲ್ಲ. ಆ್ಯಂಡ್ ನನ್ನ ಗೋಲ್ ಏನಂದರೆ, ನನ್ನ ಸೆಕೆಂಡ್ ಪಿ ಯು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಫಸ್ಟ್ ಪಿ ಯು ಎಂಡ್ ಆಗೋ ಅಷ್ಟರಲ್ಲಿ ನಾನು ಸಣ್ಣ ಆಗಬೇಕು. ಇನ್ನೇನು ಅಬ್ಬಬ್ಬಾ ಅಂದರೆ ಒಂದು 7 ಮಂತ್ಸ್ 8 ಮಂತ್ಸ್ ಇರ್ಬೋದು ಅಷ್ಟೇ. ನಮಗೆ ಫೆಬ್ರವರಿಲೇ ಎಂಡ್ ಮಾಡ್ತಾರಂತೆ, ಮಾರ್ಚಿಂದನೇ ನಮಗೆ ಸೆಕೆಂಡ್ ಪಿ ಯು ಸ್ಟಾರ್ಟ್ ಮಾಡಿಬಿಡ್ತಾರಂತೆ. ಆ ಕಾರಣದಿಂದ ಇನ್ನು ನಾನು ಇದೇ ರೀತಿ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಏನು ಗೊತ್ತಾ, ಅದಾದಮೇಲೆ ಸೆಕೆಂಡ್ ಪಿ ಯು ಬೋರ್ಡಿಗೆ ಪ್ರಿಪೇರ್ ಆಗಬೇಕು, ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಫುಲ್ ಸೆಕೆಂಡ್ ಪಿ ಯು ಸಿಲಿ ನಾನು ಬ್ಯುಸಿ ಆಗಿಬಿಡ್ತೀನಿ. ಸೆಕೆಂಡ್ ಪಿ ಯು ಮುಗ್ದಾದ್ಮೇಲೆ ನೆಕ್ಸ್ಟ್ ನನ್ನ ಕೆರಿಯರ್ ಏನಿರುತ್ತೆ ಅದು ನನಗೆ ಟೈಮೇ ಸಿಗಲ್ಲ ಮತ್ತೆ. ಸೊ ಈ ಫಸ್ಟ್ ಪಿ ಯು ಸಿಲಿ ಏನೋ ಫುಲ್ ಫ್ರೀ ಇದ್ದೀನಿ ಅಂತಲ್ಲ, ಎಷ್ಟು ಬ್ಯುಸಿ ಇದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ, ಓದೋ ವಿಚಾರದಲ್ಲಾಗಿರ್ಬೋದು, ಬೇರೆದ್ರಲ್ಲಾಗಿರ್ಬೋದು. ಸೊ ಅದಕ್ಕೋಸ್ಕರ ಈ ಫಸ್ಟ್ ಪಿ ಯುಲ್ಲೇ ನಾನು ನನ್ನ ವೆಯ್ಟ್ನ ನಾನು ಲಾಸ್ ಮಾಡ್ಕೋಬೇಕು. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೈಟ್ ಊಟ ಬಂದು ಕಾಳು ಪಲ್ಯ ಮತ್ತು ದೋಸೆ ತೊಗೊಂಡೆ. ಅದಾದಮೇಲೆ ಮಧ್ಯಾಹ್ನನೇ ಬಂದಿದ್ನಲ್ಲ, ಸ್ವಲ್ಪ ಬರ್ಕೊಂಡೆ. ಆಮೇಲೆ 4 ಗಂಟೆಗೇನೋ ಮಲ್ಕೊಂಡೆ. ಇನ್ನು ವ್ಲಾಗ್ ಎಡಿಟ್ ಮಾಡೋಕ್ಕೆ ಸಂಡೇದು ತುಂಬ ಕಡಿಮೆ ಕ್ಲಿಪ್ಪಿಂಗ್ಸ್ ಇತ್ತು ನನಗೆ ಎಡಿಟ್ ಮಾಡೋಕ್ಕೆ. ಸೊ ಅದೇನು ಎಡಿಟ್ ಮಾಡೋಕ್ಕಾಗಲ್ಲ. ಮಂಡೇದು ಮತ್ತು ಸಂಡೇದು ಎರಡೂ ಕಂಬೈನ್ ಮಾಡಿ ಹಾಕಿದ್ರಾಯ್ತು ಬಿಡು ಅಂತ ಅಂದ್ಕೊಂಡೆ. ನಾನಂತೂ ಸಂಡೇ ಮತ್ತು ಮಂಡೇ ಫುಲ್ಲು ಬ್ಯುಸಿಯಾಗಿ, ಜೊತೆಗೆ ಚೀಟ್ ಮೀಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಅಂದರೆ ಫುಲ್ ಚೀಟ್ ಮೀಲ್ಸ್ ಅಲ್ಲ, ಮನೇಲಿ ಮಾಡುವಂತಹದ್ದೇ ಚೀಟ್ ಮೀಲ್ಸ್. ಅಂದರೆ ಐಸ್ ಕ್ರೀಮ್ ಒಂದು ತಿಂದಿದ್ದೀನಿ, ಎಗ್ ರೈಸು, ಅದು ಚೀಟ್ ಮೀಲ್ ಆಗಲ್ಲ. ಬಟ್ ಸ್ಟಿಲ್ ಅಷ್ಟೊಂದೇನು ಪರ್ಫೆಕ್ಟಾಗಿ ಡಯಟ್ ಏನು ಮಾಡಿಲ್ಲ. ಆ್ಯಂಡ್ ಮಂಡೇ ನಾನು ವೆಯ್ಟ್ ತೋರಿಸಿಲ್ಲ, ನಾನು ಚೆಕ್ ಮಾಡಲಿಲ್ಲ. ಯಾಕಂದರೆ ನಾನು ಸಂಡೇ ಡಿನ್ನರ್ ಬಂದು ಬಿರಿಯಾನಿ ಮತ್ತು ಚಿಕನ್ ಆಗಿತ್ತು. ಇನ್ನು ಚಿಕನ್ ಡೈಜೆಸ್ಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. ಇನ್ನು ನನ್ನ ವೆಯ್ಟ್ ಮೆಷಿನ್ ಹೇಳ್ಬೇಕಾ, ಅದಕ್ಕೋಸ್ಕರ ನಾನು ಮಂಡೇ ಏನು ಚೆಕ್ ಮಾಡಿಲ್ಲ. ನೋಡೋಣ ಟ್ಯೂಸ್ಡೇ ಏನಾಗಿರುತ್ತೆ ವೆಯ್ಟ್ ಅಂತ. ಜೊತೆಗೆ ನಾನು ಮಾಡ್ತಿರೋ ಅಂತಹ ಏನು ಡಯಟ್ ಆಗಿರ್ಬೋದು, ಏನೂ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ 2 ವಾರದ ಮೇಲೆ ಆಯಿತು. ಅದಕ್ಕೆ ರೀಸನ್ನು ಒಂದು, ನಾನು ಕರೆಕ್ಟಾಗಿ ಡಯಟ್ ಏನು ಫಾಲೋ ಮಾಡ್ತಾ ಇಲ್ಲ. ಅದು ಕೂಡ ನಿಜ ಅನಿಸುತ್ತೆ, ನಾನು ಅಷ್ಟು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ನನ್ನ ವೆಯ್ಟ್ ಮೆಷಿನ್ ಕೂಡ ಪ್ರಾಬ್ಲಮ್ ಇರ್ಬೋದು ಅಂತ ಅನಿಸುತ್ತೆ. ಅಟ್ಲೀಸ್ಟ್ 1 kgನಾದ್ರು ಸಣ್ಣ ಆಗಬೇಕಿತ್ತು, ಗೊತ್ತಿಲ್ಲ ಏನು ಅಂತ. ಸೊ ಜಾಸ್ತಿ ನಾನು ಏನು ಹೇಳೋಕ್ಕೋಗಲ್ಲ, ಪ್ರತಿಯೊಂದು ವ್ಲಾಗಲ್ಲೂ ಇದೇ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತೆ. ನನಗೇನೆ ಹೇಳಿ ಬೇಜಾರಾಗಿಬಿಟ್ಟಿದೆ. ಸೊ ಗೈಸ್, ಈಗಿತ್ತು ನನ್ನ ಸಂಡೇ ಮತ್ತು ಮಂಡೇ ರೊಟೀನ್ಸ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತಿದ್ದೀನಿ. ನೋಡೋಣ ನಾಳಿನ ವೆಯ್ಟ್ ಏನಾಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.